ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಸ್ವಾಮಿ ಅಮೋಗಿಮಠ್, ಚಿಕ್ಕ ಮಕ್ಕಳ ನರರೋಗ ತಜ್ಞ, ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಇವತ್ತು ನಾವು ಫಿಟ್ಸ್ ಅಥವಾ ಎಪಿಲೆಪ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಫಿಟ್ಸ್ ಅಥವಾ ಎಪಿಲೆಪ್ಸಿ ಅಂತಂದ್ರೆ ಮೆದುಳಿನಲ್ಲಿ ಇಲೆಕ್ಟ್ರಿಕಲ್ ಆಕ್ಟಿವಿಟಿ ಯಾವಾಗ ಏರುಪೇರು ಆಗುತ್ತೆ ಅವಾಗ ಉಂಟಾಗುವ ಸಿಂಪ್ಟಮ್ಸ್ ನ ನಾವು ಸೀಜರ್ ಅಂತ ಕರಿತೀವಿ. ಒಂದೊಂದ್ಸಲಿ ಏನಾಗುತ್ತೆ, ಮೆದುಳಿನಲ್ಲಿ ಪ್ರಾಬ್ಲಮ್ ಇರ್ತವೆ ಅಂತಂದ್ರೆ ಇನ್ಫೆಕ್ಷನ್ ಇರಬಹುದು ಅಥವಾ ಇಂಜುರಿ ಇರಬಹುದು ಅಥವಾ ಬೇರೆ ಏನೋ ಕಾರಣದಿಂದ ಮೆದುಳಿನಲ್ಲಿ ಪದೇ ಪದೇ ಸೀಜರ್ ಉಂಟು ಮಾಡುವ ಕ್ಷಮತೆ ಜಾಸ್ತಿ ಇರುವುದರಿಂದ ಪದೇ ಪದೇ ಸೀಜರ್ ಬರುವ ಚಾನ್ಸಸ್ ಇರ್ತವೆ. ಅಂತ ಕಂಡೀಷನ್ ನಾವು ಎಪಿಲೆಪ್ಸಿ ಅಂತ ಕರಿತೀವಿ. ಎಪಿಲೆಪ್ಸಿ ಬರೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಎಸ್ಪೆಷಲಿ ಚಿಕ್ಕ ಮಕ್ಕಳು ಮತ್ತೆ ಓಲ್ಡ್ ಏಜ್ ಅಲ್ಲಿ ಸೀಜರ್ ಬರೋ ಚಾನ್ಸಸ್ ಜಾಸ್ತಿ ಕಂಪೇರ್ ಟು ನಾರ್ಮಲ್ ಮಿಡಲ್ ಏಜ್ ಇರೋರಿಗೆ. ಸಣ್ಣ ಮಕ್ಕಳಲ್ಲಿ ಕಾಮನ್ ಆಗಿ ಫಿಟ್ಸ್ ಅಂತಂದ್ರೆ ಮಗು ಡೆಲಿವರಿ ಆದಾಗ ಏನಾದ್ರು ತೊಂದರೆ ಆದ್ರೆ ಅಥವಾ ಆಗ್ತಿಲ್ಲ ಅಂತಂದ್ರೆ ಬರುವ ಸೀಜರ್ಸ್ ಸ್ವಲ್ಪ ಕಾಮನ್. ಅದು ಬಿಟ್ಬಿಟ್ರೆ ನೆಕ್ಸ್ಟ್ ಕಾಮನ್ ಸಣ್ಣ ಮಕ್ಕಳಲ್ಲಿ ಅಂತಂದ್ರೆ ಫೆಬ್ರೈಲ್ ಸೀಜರ್ ಅಂತೀವಿ. ಅಂದ್ರೆ ಜ್ವರ ಜಾಸ್ತಿ ಇದ್ದಾಗ ಮೆದುಳಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಹೆಚ್ಚಿಗೆ ಬರೋದು ಫೆಬ್ರೈಲ್ ಸೀಜರ್. ಇದು ಬೆನೈನ್ ಕಂಡೀಷನ್. ಅಪ್ ಟು 5 years ವರೆಗೂ ಬರೋ ಚಾನ್ಸಸ್ ಇರ್ತವೆ. ಸೊ ಫಿಟ್ಸ್ ಅಥವಾ ಎಪಿಲೆಪ್ಸಿ ಬಂದಾಗ ನಾವು ಫಸ್ಟ್ ಪೇಷಂಟ್ ನೋಡ್ತೀವಿ, ಹಿಸ್ಟ್ರಿ ತಗೋತೀವಿ, ಯಾವ ಟೈಪ್ ಫಿಟ್ಸ್ ಇದೆ ನೋಡ್ತೀವಿ, ಆಮೇಲೆ ಎದ್ರ ಸಂಬಂಧ ಬಂದಿದೆ ಅನ್ನೋದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಯಾವ್ದಾದ್ರು EEG ಅಥವಾ MRI ಮಾಡ್ಬಿಟ್ಟು ನಾವು ಐಡೆಂಟಿಫೈ ಮಾಡೋ ಪ್ರಯತ್ನ ಮಾಡ್ತೀವಿ. ಒಮ್ಮೆ ಐಡೆಂಟಿಫೈ ಮಾಡಿದ್ಮೇಲೆ ಅದನ್ನ ಟ್ರೀಟ್ಮೆಂಟ್ ಕೊಡಬೇಕು ಬೇಡ ಅನ್ನೋದು ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಎಷ್ಟು ದಿನ ಕೊಡಬೇಕು ಏನು ಅಂತ ನಾವು ಪೇರೆಂಟ್ಸ್ಗೆ ಅಥವಾ ಮಕ್ಕಳಿಗೆ ತಿಳಿಸಿ ಹೇಳ್ತೀವಿ. ಪೇರೆಂಟ್ಸ್ ಏನ್ ಮಾಡ್ಬೇಕಂತಂದ್ರೆ ಮೆಡಿಸಿನ್ ಯಾವ್ದು ಬರೆದು ಕೊಡೋದಿಲ್ಲ ಅದನ್ನ ಮಿಸ್ ಮಾಡಕೂಡುದು. ಅದನ್ನ ನೀಟಾಗಿ ಹೇಳಿದ ಟೈಮ್ ಪ್ರಕಾರ ಕೊಡಬೇಕು. ಅಂತಂದ್ರೆ ಫಿಟ್ಸ್ ತಡೆ ಹಿಡಿಯೋದಕ್ಕೆ ನಮ್ಗೆ ಒಳ್ಳೆ ಚಾನ್ಸಸ್ ಇರ್ತವೆ. ಮೆಡಿಸಿನ್ ಇರ್ರೆಗ್ಯುಲರ್ ಆಗಿ ತಗೊಂಡ್ರೆ ಅಥವಾ ಮೆಡಿಸಿನ್ ಡೋಸೇಜ್ ಹೆಚ್ಚು ಕಡಿಮೆ ಮಾಡಿದ್ರೆ ಫಿಟ್ಸ್ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಮೆಡಿಸಿನ್ ನಾವು ಬಂದ್ ಮಾಡಬಾರ್ದು. ಆಮೇಲೆ ಅದನ್ನ ನೀಟಾಗಿ ಕೊಡಬೇಕು. ಥ್ಯಾಂಕ್ ಯು.